ಹೀಗೆ ಶಾಮನೂರು ಅವ್ರ ಬಗ್ಗೆ ಹೇಳ್ತಾ ಹೋದರೆ ಒಂದು ಇಡೀ ದಿನ ಸಾಕಾಗಲ್ಲ. ಅವರ ಸಾಧನೆ ಅಷ್ಟು ದೊಡ್ಡದಾಗಿತ್ತು. ಮಧ್ಯ ಕರ್ನಾಟಕ ಭಾಗದಲ್ಲಿ ಕ್ರಾಂತಿಯನ್ನು ತಂದಂಥವ್ರು ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಆಪ್ತ ಅಥಣಿ ವೀರಣ್ಣ ಭಾವುಕರಾಗಿ ಮಾತನಾಡಿದ್ದಾರೆ. ನನ್ನ ಮತ್ತು ಶಾಮನೂರು ಅವರದ್ದು 60 ವರ್ಷಗಳ ಸ್ನೇಹ, ಸಾಕಷ್ಟು ಕಷ್ಟದಿಂದ ಈ ಮಟ್ಟಕ್ಕೆ ಬಂದಿದ್ದು ಅವರ ಪರಿಶ್ರಮ. ಈ ವಯಸ್ಸಲ್ಲಿ ಕೂಡ ಚಿರ ಯುವಕರಂತೆ ಕೆಲಸ ಮಾಡ್ತಾಯಿದ್ರು, ಅದಂತೂ ನಿಜ. 1 ತಿಂಗಳು ಹಿಂದಿನ ತನಕನೂ ಆ್ಯಕ್ಟಿವ್ ಆಗಿದ್ದರು. ಸೊ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣುವಂತಹ ವ್ಯಕ್ತಿ ಅಂತ ತಮ್ಮ ಸ್ನೇಹಿತನನ್ನು ನೆನೆದು ಭಾವುಕರಾಗಿದ್ದಾರೆ ಅಥಣಿ ವೀರಣ್ಣ ಅವರು. ಶಾಸಕ ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶರಾಗಿರುವಂಥ ನೆಲೆಯಲ್ಲಿ ಅಪಾರ ಆಪ್ತ ಬಳಗಗಳು ಕೂಡ ಸಾಕಷ್ಟೊಂದು ದುಃಖದಲ್ಲಿರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಶಾಮನೂರು ಶಿವಶಂಕರಪ್ಪರ ಆಪ್ತರಾದಂತಹ ಮತ್ತು ವೀರಶೈವ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷರಾದಂತಹ ಅಥಣಿ ವೀರಣ್ಣವರು ನಮ್ಮ ಜೊತೆ ಸರ್, ಒಂದು ಅತ್ಯಂತ ಅಮೂಲ್ಯವಾದಂತಹ ವಸ್ತು ನಮ್ಮ ದಾವಣಗೆರೆ ಕಳ್ಕೊಂಡಿರುವಂತಹ ನಮ್ಮ ದಾವಣಗೆರೆ ಇವತ್ತು ಈ ಮಟ್ಟಕ್ಕೆ ಬರಲಿಕ್ಕೆ ಶಿವಶಂಕರಪ್ಪನವರೇ ಕಾರಣ. ಎಜುಕೇಷನ್ ಫೀಲ್ಡಲ್ಲಿರ್ಬೋದು, ಇಂಡಸ್ಟ್ರಿಯಲ್ ಫೀಲ್ಡಲ್ಲಿರ್ಬೋದು, ವ್ಯವಹಾರದಲ್ಲಿರ್ಬೋದು, ಯಾವುದರಲ್ಲಿ ಕೂಡ ಅವರ ಚಾಕಚಕ್ಯತೆ, ಅವರ ಎಜುಕೇಷನ್ನು ಬರೀ ಇಂಟರ್ಮೀಡಿಯೇಟ್ ಆದರೂ ಕೂಡ ಬರೀ ಲೆಕ್ಕನ ಬಾಯಲ್ಲೇ ಹೇಳ್ತಾಯಿದ್ರು. ಅವ್ರಿಗೆ ಅಷ್ಟು ಇವತ್ತಿಗೂ ಕೊನೆ ಮೂಮೆಂಟ್ ತಕ್ಕನೂ ಅವರಿಗೆ ಜ್ಞಾಪಕ ಶಕ್ತಿ ಭಾಳ ಇತ್ತು. ಎಲ್ಲ ವಿಚಾರ ನೆನ್ಪಿಟ್ಕೊಂತಿದ್ರು, ಎಲ್ಲರ ಬಗ್ಗೆನೂ ತಿಳ್ಕೊತಿದ್ರು. ನಮ್ಮ ಕಷ್ಟ ಸುಖ ಏನೇ ಬಂದರೂ ಕೂಡ ನಮ್ಮದ್ರಲ್ಲಿ ಭಾಗಿಯಾಗಿರ್ತಾಯಿದ್ರು. ಅಂಥ ಒಂದು ವ್ಯಕ್ತಿ ನಾವು ಇವತ್ತು ಕಳ್ಕೊಂಡು ಅನಾಥರಾಗಿದ್ದೇವೆ ಅಂತಂದು ನನಗೆ ಮನಸ್ಸು ಆಗ್ತಾಯಿದೆ. ಇವತ್ತು ಸಾಯಂಕಾಲದಿಂದನೂ ಅವ್ರು ಹೋಗಿದ್ದಾರೆ ಅಂತಂದು ಬೆಂಗಳೂರಲ್ಲಿ ನಾವು ಹೋಗಿ ಅವ್ರು ನೋಡಿದಾಗ ಹಳೆಯ ಘಟನೆ ಎಲ್ಲ ನೆನಪನ್ನು ನನಗೆ. ನಾವು ಅವರಿಗೆ ಸುಮಾರು 70ರಿಂದನೂ ಅವ್ರ ಜೊತೆಗಿದ್ದು ಬೆಳೆದಿರ್ತಕ್ಕಂಥವ್ರು. ನನಗೆ ಅವ್ರಿಗೆ 15 ವರ್ಷ ಡಿಫ್ರೆನ್ಸ್ ಆದ್ರೂ ಸಹೋದರನ ರೀತಿಯಲ್ಲೇ ಕಾಣ್ತಾ ಇದ್ರು ಅವರು. ಅಂಥ ಒಂದು ವ್ಯಕ್ತಿ ಇವತ್ತು ನಮ್ಮ ಮಧ್ಯೆ ಇಲ್ಲ. ಆ ಒಂದು ಕಳ್ಕೊಂಡಿರ್ತಕ್ಕಂಥ ಶಿವಶಂಕರಪ್ಪನವರ ಎಲ್ಲ ಕುಟುಂಬ ವರ್ಗದವರಿಗೂ ಈ ದುಃಖವನ್ನು ಸಹಿಸಲಿಕ್ಕೆ ಶಕ್ತಿ ನೀಡಲಿ ಅಂತಂದು ಹೇಳ್ಬಿಟ್ಟು ನಾನು ಪರಮಾತ್ಮನಲ್ಲಿ ಬೇಡ್ಕೊಳ್ತೇನೆ. ಶಾಮನೂರು ಶಿವಶಂಕರಪ್ಪರು ಅಜಾತ ಶತ್ರುವಾಗಿದ್ದರು ಸರ್. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕೆಲಸ ಮಾಡುವಂತಹ ವ್ಯಕ್ತಿ. ಅವರು ಅಗಲಿಕೆಯಿಂದಾಗಿ ಇಡೀ ದಾವಣಗೆರೆಯವರು, ಇಡೀ ರಾಜ್ಯನೇ ಒಂದು ನೋವಲ್ಲಿದೆ ಸರ್. ಹೌದು, ಅವ್ರನ್ನ ಕಳ್ಕೊಂಡು ಇವತ್ತು ನಿಮ್ಮನ್ನು ನೋಡಿ ನಾಳೆ ದಾವಣಗೆರೆ ಪೂರ ಬಂದಾಗಿರುತ್ತೆ. ಯಾರಿಗೂ ಹೇಳೋದು ಬೇಕಿಲ್ಲ, ಏನು ಬೇಕಿಲ್ಲ. ಪೂರ ಬಂದಾಗಿ ಸಾಯಂಕಾಲ ಈಗಾದರೂ ನಾವು ಅವ್ರು ನೋಡೋ ಭಾಗ್ಯ ಇದೆ, ಬಾಡಿ ಇದೆ ಅಂತಂದು ಹೇಳ್ಬಿಟ್ಟು ನೋಡ್ತೀವಿ. ಆದರೆ ನಾಳೆ ಅವ್ರು ಪೂರ ಹೋದ್ಮೇಲೆ ಹೆಂಗೆ ಏನಪ್ಪ ಅನ್ನೋದೊಂದು ಯೋಚನೆ ಆಗಿರ್ತಕ್ಕಂಥದ್ದು ವಿಚಾರ. ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ಬೇಕಾಗಿರೋದು ಅವರು ಕಟ್ಟಿ ಬಿಟ್ಟು ಹೋಗಿರ್ತಕ್ಕಂಥ ಸಂಸ್ಥೆಗಳನ್ನ ಉಳಿಸ್ಕೊಂಡು ಬೆಳೆಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ಅವರ ಮಕ್ಕಳಾಗಿರ್ತಕ್ಕಂಥ ಬಕ್ಕೇಶ್ವರಾಗಲಿ, ಗಣೇಶ್ ಅವರಾಗಲಿ, ಮಲ್ಲಿಕಾರ್ಜುನರಾಗಲಿ ಅವ್ರ ಮೇಲೆ ದೊಡ್ಡ ಜವಾಬ್ದಾರಿ ಇರುತ್ತೆ. ಅವರು ಸಮರ್ಥರಿದ್ದಾರೆ. ಅದನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಂದು ಹೇಳ್ಬಿಟ್ಟು ನನಗೆ ಎಲ್ಲ ಹೋಪ್ಸ್ ಇದೆ. ಅವ್ರಿಗೆ ನಿಮ್ಮದು ಮತ್ತು ಶಾಮನೂರು ಶಿವಶಂಕರಪ್ಪ ಅವರು 40 ವರ್ಷದ ಒಡನಾಟ ಸರ್. ಈ